ಗೈಸ್, ಆ್ಯಸ್ ಯು ಕ್ಯಾನ್ ಸಿ ನಮ್ಮ ಹಿಂದೆಲ್ಲ ನೀವು ನೋಡ್ಬೋದು ಒಂದು ಎಷ್ಟು ಬ್ಯೂಟಿಫುಲ್ ನೇಚರ್ ಐತಿ. ದೊಡ್ಡ ದೊಡ್ಡ ಗಿಡಗಳು ಅದಾವೆ. ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸ್ಬೋದು, ನಾ ಎಲ್ಲೋ ಭಾಳ ದೂರ ಬಂದೀನಿ, ಇಲ್ಲಿಂದ ನೋಡ್ಬೋದು ಒಂದು ಯಾವುದೋ ಒಂದು ಮ್ಯಾಲೆ ವಾಚ್ ಟವರ್ ಗಟ್ಲೆ ಐತಿ. ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸ್ಬೋದು, ನಾ ಎಲ್ಲೋ ಒಂದು ಕಡೆ ದೂರ ನೇಚರ್ ಇರೋ ಪ್ಲೇಸಿಗೆ ಬಂದಿನ ಅಂತ ಅನ್ಕೊಳತ್ತೀರೇನು ರೀ. ಬಟ್ ನಾ ಎಲ್ಲಿದ್ದೀನಿ ಅಂದ್ರೆ ಎಕ್ಸಾಕ್ಟ್ಲಿ ಐ ಆಮ್ ಅಟ್ ದ ಹಾರ್ಟ್ ಆಫ್ ದ ಬೆಂಗಳೂರು. ನಾನು ಬಸವನಗುಡಿ ಒಳಗಿರ್ತಕ್ಕಂಥ ಒಂದು ಪಾರ್ಕಿಗೆ ಬಂದು ನೀವು ನೋಡ್ಬೋದು, ಆಲ್ರೆಡಿ ಮಳೆ ಚಾಲು ಆಯ್ತು. ಈ ಪಾರ್ಕ್ ಎಷ್ಟು ಬ್ಯೂಟಿಫುಲ್ ಐತೆ ಅಂದ್ರೆ ಫುಲ್ ಫಿಲ್ಡ್ ವಿತ್ ಆಲ್ ದ ನೀಲಗಿರಿ ಟ್ರೀಸ್ ಮತ್ತು ಎಲ್ಲ ಬ್ಯೂಟಿಫುಲ್ ಗಿಡ ಹೂವು ಎಲ್ಲರಿಂದ ಕೂಡೈತಿ. ಎದಕ್ಕಂದ್ರೆ ಇದು ಒಂದು 5 ವರ್ಷ ಹಳೆಯ ಒಂದು ಪಾರ್ಕ್ ಐತಿ. ನೀವು ನಂಬ್ತಿರೋ ಬಿಡ್ತಿರೋಲ್ಲ ಗೊತ್ತಿಲ್ಲ. ಇದು ಯಾಕೆ ಏನಾದರೂ ಇಷ್ಟು ಚಂದ ಉಳ್ಕೊಂಡೈತೆ ಅಂದ್ರೆ, ಯಾಕಂದ್ರೆ ಇದು ಈ ಒಂದು ಪಾರ್ಕ್ ಮೇಲೆ, ಈ ಒಂದು ಇರ್ತಕ್ಕಂಥ ಪ್ಲೇಸ್ ಮೇಲೆ ನಮ್ಮ ಕೆಂಪೇಗೌಡರ, ನಮ್ಮ ನಾಡಪ್ರಭು ಆದಂಥ ಕೆಂಪೇಗೌಡರದು ಕಾಲಿಟ್ಟು ಹೋಗಿರ್ತಕ್ಕಂಥ ಪುಣ್ಯ ಭೂಮಿ ಐತಿ. ಅವರು ಜೀರ್ಣೋದ್ಧಾರ ಮಾಡೋಗಿದ್ದ ಆ ಕಾಲದಾಗಿದ್ದು. ಸೊ ಏನಾದ್ರೂ ಇದು ಹಂಗೆ ಉಳ್ಕೊಂಡೈತಿ. ಇಲ್ಲಿ ಎಷ್ಟು ಚಂದ ರಾಕ್ಸ್ ಅದಾವ, ನೀವು ನೋಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು, ನಾನು ಹಿಂಗೆಲ್ಲ ರಾಕ್ಸ್ ಅದೆಲ್ಲ ಎಷ್ಟು ಚಂದ ಅದಾವ. ಈ ರಾಕ್ಸ್ ಅದೆಲ್ಲ ನೋಡಿದ್ರೆ ನಮ್ಗೆ ನಿಜ ನನಗಿದು ಬೆಂಗಳೂರದಾಗ ಪಾರ್ಕ್ದಾಗ ಬಂದಿರೋ ನನಗೆ ಅನ್ಸಲಾಗೈತಿ. ನೀವು ನೋಡ್ಬೋದು, ಮಳೆ ಚಾಲು ಐತೆ ಆಲ್ರೆಡಿ. ಸೊ ಇಷ್ಟು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿನಿ. ಐ ಆಮ್ ರಿಯಲಿ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ರೈಟ್ ನಾವು. ಬಿಕಾಸ್ ಎಲ್ಲ ಇದೇ ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋದೇವು ಅಂದ್ರೆ ಮತ್ತೆ ಟ್ರಾಫಿಕ್ ಚಾಲು ಆಕೈತಿ, ಮತ್ತು ಗದ್ದಲ ಶಬ್ದ ಚಾಲು ಆಕೈತಿ. ಬಟ್ ಇಲ್ಲಿ ಒಳಗೆ ಬಂದ ತಕ್ಷಣ ಒಂದು ಶಬ್ದ ಇಲ್ಲ, ಒಂದು ಏನಿದು ಇಲ್ಲ. ಬರೇ ಏನದ ಹಕ್ಕಿಗಳ ಶಬ್ದ ಮತ್ತು ಗಿಡದ ಶಬ್ದ ಮತ್ತು ಲೀಫಿನ ಶಬ್ದ. ಅಷ್ಟೊತ್ತಿಗೆ ನೋಡಿ ಮಳೆನೂ ಸ್ಟಾರ್ಟ್ ಆಯ್ತು. ಸೊ ಇಟ್ ಈಸ್ ಆಲ್, ಐ ಕ್ಯಾನ್ ಸೇ ಇಟ್ ಈಸ್ ಆಲ್ ಮಿರಾಕಲ್, ಜಸ್ಟ್ ಪ್ಯೂರ್ ಮಿರಾಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್.